ಸೂರ್ಯಕುಮಾರ್ ಯಾದವ್ ಅತ್ಯಮೋಘ ಶತಕ, ಬೌಲಿಂಗ್‌ನಲ್ಲಿ ಮಿಂಚಿದ ಪಾಂಡ್ಯ, ಚಾವ್ಲಾ ಎಸ್ಆರ್ಎಚ್‌ಗೆ ಬಿತ್ತು ಮುಂಬೈಯಿಂದ ದೊಡ್ಡ ಹೊಡೆತ, ಆರ್‌ಸಿಬಿ ಪ್ರಿಡಿಕ್ಷನ್‌ನಂತೆ ಮುಂಬೈಗೆ ಜಯ. ಆ, ಇದ ಎಲ್ಲ ಇದು ಸಂಪೂರ್ಣವಾದ ಮಾಹಿತಿಯನ್ನ ನೋಡೋಣ. ಅದಕ್ಕೂ ಮುಂಚೆ ನನ್ನ ಚಾನಲ್ ನೇಮ್ ಮಹೇಶ ಕ್ರಿಕ್ ಇನ್ಫೋ ಚಾನಲ್ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ. ಇದೇ ಮೊದಲು ನನ್ನ ವಿಡಿಯೋನ ನೋಡ್ತಾ ಇದ್ರೆ ಮೊದಲು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ ನಂತರ ಆಲ್ ನೋಟಿಫಿಕೇಶನ್ ಆನ್ ಮಾಡ್ಕೊಳ್ಳಿ. ನಂತರದಲ್ಲಿ ಈ ವಿಡಿಯೋದನ್ನ ನೋಡ್ತಾ ನೋಡ್ತಾ ಕೊನೆಯವರೆಗೂ ಒಂದು 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 ಕ್ಷಣನೂ ಮಿಸ್ ಮಾಡದೆ ಕೊನೆಯವರೆಗೂ ನೋಡಿ. ಓಕೆ. ನಿನ್ನೆ ನಡೆದಂತ ಮುಂಬೈ ಮತ್ತು ಎಸ್ಆರ್ಎಸ್ ತಂಡ ನಡೆದಂತ ಮ್ಯಾಚ್ ನಲ್ಲಿ ಮೊದಲು ಟಾಸ್ ಗೆದ್ದಂತ ಮುಂಬೈ ತಂಡವು ಒಂದು ಬೌಲಿಂಗ್ ಅನ್ನು ಆಯ್ಕೆ ಮಾಡಿದ್ದು ಒಂದು ಮುಂಬೈ ತಂಡಕ್ಕೆ ಆಲ್ರೆಡಿ ಒಂದು ಗೆಲುವನ್ನ ಕೊಟ್ಟಂತೆ ಒಂದು ಸೂಚನೆ ಕೊಟ್ಟಿತ್ತು. ನಂತರ ಟಾಸ್ ಅನ್ನು ಸೋತು ಬ್ಯಾಟಿಂಗ್ ಗೆ ಇಳಿದಂತ ಎಸ್ಆರ್ಎಸ್ ತಂಡವು ಆ ತಂಡವು ಒಂದು ಬೃಹತ್ತಾದಂತ ಮೊತ್ತ ಗಳಿಸುವಲ್ಲಿ ಎಡವಿತು ಅಂತಾನೆ ಹೇಳ್ಬೇಕು. ಮೊದಲಿಗೆ ಬ್ಯಾಟಿಂಗ್ ಮಾಡಿದಂತ ಎಸ್ಆರ್ಎಸ್ ತಂಡವು ಕೇವಲ 173 ರನ್ ಗಳಿಸಿ 8 ವಿಕೆಟ್‌ಗಳ ನಷ್ಟಕ್ಕೆ 73 ರನ್ ಗಳಿಸುವುದು ಅಷ್ಟೇ ಶಕ್ತವಾಯಿತು. ಅದರಲ್ಲಿ ಟ್ರಾವಿಸ್ ಹೆಡ್ ಅವರು ಒಂದು 48 ರನ್ ಗಳಿಸಿದರು. ನಂತರ ನಿತೀಶ್ ರೆಡ್ಡಿ ಅವರು 20 ರನ್ ಗಳಿಸಿದರು. ನಂತರ ಕೊನೆಯಲ್ಲಿ ಪ್ಯಾಟ್ ಕಮಿನ್ಸ್ ಅವರ ಒಂದು ಕ್ಯಾಮಿಯೋ ಇನ್ನಿಂಗ್ಸ್ ಇಂದ 35 ರನ್ ಗಳಿಸಿದರು ಅವರು ಸಹ. ಅವರ ಒಂದು ಈ ಮೂವರು ಬ್ಯಾಟ್ಸ್ಮನ್‌ಗಳ ಒಂದಿಷ್ಟು ಕ್ಯಾಮಿಯೋ ಇನ್ನಿಂಗ್ಸ್‌ಗಳ ಮೂಲಕ ಒಂದು ಎಸ್ಆರ್ಎಸ್ ತಂಡವು ಒಂದು ಅಲ್ಪ ಮೊತ್ತ ಅಥವಾ ಒಂದು ಸಾಧಾರಣವಾದಂತ ಮೊತ್ತ ಗಳಿಸಲಿಕ್ಕೆ ಒಂದು ಶಕ್ತವಾಯಿತು. ನಂತರದಲ್ಲಿ ಎಂಐ ಬೌಲಿಂಗ್ ಯಾರು ಚೆನ್ನಾಗಿ ಬೌಲಿಂಗ್ ಹಾಕಿದಪ್ಪ ಅಂದ್ರೆ ಅನ್ಶುಲ್ ಕಂಬೋಜಿ ಅವರು 1 ವಿಕೆಟ್‌ನ ಕಬಳಿಸಿದರು. ಮತ್ತೆ ಹಾರ್ದಿಕ್ ಪಾಂಡ್ಯ ಅವರು 3 ವಿಕೆಟ್‌ನ ಕಬಳಿಸಿದರು. ಮತ್ತು ಬುಮ್ರಾ ಅವರು 1 ವಿಕೆಟ್‌ನ್ನ ಕಬಳಿಸಿದರು. ಮತ್ತು ಚಾವ್ಲಾ ಅವರು 3 ವಿಕೆಟನ್ನ ಕಬಳಿಸಿದರು. ಈ ನಾಲ್ಕರು ಬೌಲರ್‌ಗಳು ಎಸ್ಆರ್ಎಚ್ ತಂಡದ ಬೃಹತ್ತಾದಂತ ಮೊತ್ತ ಗಳಿಸಲಿಕ್ಕೆ ಒಂದು ಕಡಿವಾಣ ಹಾಕಿದ್ರು ಅಂತಾನೆ ಹೇಳ್ಬೇಕು. ನಂತರ ಬ್ಯಾಟಿಂಗ್ ಇಳಿದ ಎಂಐ ತಂಡವು ಬಹುಬೇಗನೆ 3 ವಿಕೆಟನ್ನ ಕಳೆದುಕೊಂಡ ನಂತರ ಸೂರ್ಯಕುಮಾರ್ ಯಾದವ್ ಅವರು ಒಂದು ಭರ್ಜರಿ ಶತಕದ ಮೂಲಕ ಒಂದು ಮುಂಬೈ ತಂಡಕ್ಕೆ ಒಂದು ಭರ್ಜರಿ ಆದಂತ ಜಯವನ್ನೇ ಸಿಗಲಿಕ್ಕೆ ಒಂದು ಕಾರಣ ಅಂತಾನೆ ಹೇಳ್ಬೇಕು. ಈಗ ಎಂಐ ತಂಡವು ಒಂದು ಬಹುಬೇಗನೆ 3 ವಿಕೆಟನ್ನು ಕಳೆದುಕೊಂಡು ಒಂದು ಸಂಕಷ್ಟದ ಟೈಮ್‌ನಲ್ಲಿ ಸಿಲುಕಿದ ಟೈಮ್‌ನಲ್ಲಿ ಈ ಸೂರ್ಯಕುಮಾರ್ ಯಾದವ್ ಅವರು ಬ್ಯಾಟಿಂಗ್ ಇಳಿದು ಅವರು ಒಂದು 51 ರನ್ ಬಾಲ್‌ಗಳಲ್ಲಿ 102 ರನ್ ಗಳಿಸಿ ಒಂದು ಬೃಹತ್ತಾದಂತ ಜಯ ಗಳಿಸಲಿಕ್ಕೆ ಒಂದು ಸೆಂಚುರಿ ಮೂಲಕ ಮುಂಬೈ ತಂಡಕ್ಕೆ ಒಂದು ಜಯವನ್ನು ತಂದುಕೊಟ್ರು. ಅದರ ಜೊತೆಗೆ ತಿಲಕ್ ವರ್ಮಾ ಅವರು ಕೂಡ ಒಂದು 37 ರನ್‌ಗಳ ಕ್ಯಾಮಿಯೋ ಇನ್ನಿಂಗ್ಸ್‌ಗಳ ಮೂಲಕ ಒಂದು ಮುಂಬೈ ಇಂಡಿಯನ್ಸ್ ತಂಡಕ್ಕೆ ಒಂದು ಜಯದಲ್ಲಿ ಒಂದು ಕಾಣಿಕೆಯನ್ನು ನೀಡಿದರು. ಅದು ಮುಂಬೈ ತಂಡವು ಒಂದು 174 ರನ್ ಗಳಿಸಿ 17.2 ಓವರ್‌ಗಳಲ್ಲಿ ಒಂದು ವಿಜಯ ಪತಾಕೆಯನ್ನು ಹಾರಿಸಿತು ಅಂತ ಹೇಳ್ಬೇಕು. ಎಸ್ಆರ್ಎಚ್ ಬೌಲಿಂಗ್ ನಲ್ಲಿ ಯಾರು ಚೆನ್ನಾಗಿ ಬೌಲಿಂಗ್ ಹಾಕಿದಪ್ಪ ಅಂದ್ರೆ ಭುವನೇಶ್ವರ್ ಕುಮಾರ್ ಅವರು ಒಂದು ಒಳ್ಳೆ ಎಕಾನಮಿಯಲ್ಲಿ 1 ವಿಕೆಟನ್ನು ಕಬಳಿಸಿದರು. ಮಾರ್ಕೋ ಜಾನ್ಸನ್ ಅವರು ಕೂಡ 1 ವಿಕೆಟನ್ನು ತೆಗೆದುಕೊಂಡ್ರು. ಆದರೂ ಒಂದು ಸ್ವಲ್ಪ ದುಬಾರಿ ಆದರು ಬೌಲಿಂಗ್ ರನ್ ಗಳಿಸಿ. ಮತ್ತೆ ಪ್ಯಾಟ್ ಕಮಿನ್ಸ್ ಅವರು 1 ವಿಕೆಟ್ ಪಡೆದರೂ ಕೂಡ ದುಬಾರಿ ರನ್‌ಗಳನ್ನ ಕೊಟ್ಟರು ಅಂತ ಹೇಳ್ಬೇಕು. ಸೂರ್ಯಕುಮಾರ್ ಯಾದವ್ ಅವರು ಎಸ್ಆರ್ಎಚ್ ಬೌಲಿಂಗ್ ದಾಳಿಯನ್ನ ಯಶಸ್ವಿಯಾಗಿ ಎದುರಿಸಿ ಒಂದು ಸೆಂಚುರಿಯನ್ನು ಸರಿಸುವ ಮೂಲಕ ಮುಂಬೈ ತಂಡಕ್ಕೆ ಒಂದು ಭರ್ಜರಿಯಾದಂತಹ 7 ವಿಕೆಟ್‌ಗಳ ಒಂದು ಜಯವನ್ನ ಸಾಧಿಸುವಲ್ಲಿ ಒಂದು ಮೇಲ್ಗೈಯನ್ನು ಸಾಧಿಸಿದರು ಸೂರ್ಯಕುಮಾರ್ ಯಾದವ್ ಅವರು. ಅದರಂತೆ ಮ್ಯಾನ್ ಆಫ್ ದ ಮ್ಯಾಚ್ ಅವಾರ್ಡ್ ಅನ್ನು ಕೂಡ ಸೂರ್ಯಕುಮಾರ್ ಯಾದವ್ ಅವರು ಪಡೆದರು ಅಂತಾನೆ ಹೇಳ್ಬೇಕು. ಇದರೊಂದಿಗೆ ಒಂದು ಆರ್‌ಸಿಬಿಯ ಒಂದು ಈ ಮುಂಬೈನ ಜಯ ಒಂದು ಆರ್‌ಸಿಬಿಗೆ ಒಂದು ಬೂಸ್ಟ್ ಅನ್ನ ನೀಡಲಿಕ್ಕೆ ಬಂದಿದೆ. ನಂತರ ಪ್ಲೇ ಆಫ್‌ಗೆ ಆರ್‌ಸಿಬಿ ಹೋಗುವುದು ಇನ್ನು ಒಂದಿಷ್ಟು ಸುಲಭವಾಗಲಿದೆ ಅಂತಾನೆ ಹೇಳ್ತೇವೆ. ನನ್ನ ಚಾನಲ್ ನೇಮ್ ಬಂದ್ಬಿಟ್ಟು ಮಹೇಶ ಕ್ರಿಕ್ ಇನ್ಫೋ ಚಾನಲ್. ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ನನ್ನ ಚಾನಲ್ ನೀವು ಬೆಳೆಸಬೇಕಾಗಿದೆ. ನೀವು ಎಷ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ತೀರೋ ಅದರ ತರ ನಾನು ಇನ್ನೂ ಹೆಚ್ಚು ಇದೇ ತರದ ವಿಡಿಯೋಗಳನ್ನ ಮಾಡ್ತಾ ಇರ್ತೀನಿ. ದಯವಿಟ್ಟು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಆಲ್ ನೋಟಿಫಿಕೇಶನ್ ಆನ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ಓಕೆ, ಥ್ಯಾಂಕ್ ಯು. ಮುಂದೆ ಮತ್ತೆ ನೆಕ್ಸ್ಟ್ ಮ್ಯಾಚ್ ವಿಡಿಯೋದಲ್ಲಿ ಸಿಗ್ತೇನೆ. ಬಾಯ್, ಥ್ಯಾಂಕ್ ಯು.